Namaste, good morning, dear friends. Namaste elrigu. Welcome to Computer Science online class. Myself Abhishek from the Department of Computer Science, Vivekananda Puttur. I hope you are all doing good, students. In previous class or in last class, we studied a main two concept from the chapter Input-Output Memory Devices, that is chapter 2. We studied the one part that is called input devices, right? And after that we studied the second concept, output devices. I hope there is no doubt or the confusion in that concept. So yeah, in today's class we will learn a new or the important, a very interesting concept also. Before going to that, I will give one example, students. ನಮಸ್ತೆ, ಇವತ್ತು ನಾವು ಇನ್ಪುಟ್ ಔಟ್ಪುಟ್ ಮೆಮೊರಿ ಡಿವೈಸಸ್ನ ಥರ್ಡ್ ಕಾನ್ಸೆಪ್ಟ್ ಅಂದರೆ ಮೆಮೊರಿ ಡಿವೈಸಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಸ್ಟಡಿ ಮಾಡುವ ಮುಂಚೆ ನಾನೊಂದು ನಿಮಗೊಂದು ಚಿಕ್ಕದೊಂದು ಎಕ್ಸಾಂಪಲ್ ಕೊಡ್ತೇನೆ. ನಮಗೆ ಯಾರೋ ಒಬ್ಬರು ಫ್ರೆಂಡ್ಸ್ ಆದರು ಅಂತಾದರೆ ಅವರನ್ನು ನಾವು ಸ್ಟೋರ್ ಮಾಡಿಟ್ಕೊಳ್ತೇವೆ ನಮ್ಮ ಮೈಂಡಲ್ಲಿ, ರೈಟ್? ಕೆಲವೊಂದು ಸಲ ನಮ್ಮ ಮೈಂಡ್ ಆಗಿರ್ಬೋದು, ಕೆಲವೊಂದು ಸಲ ನಮ್ಮ ಹಾರ್ಟಲ್ಲಿ ಆಗಿರ್ಬೋದು, ರೈಟ್? ಹಾರ್ಟ್ ಆರ್ ಮೈಂಡಲ್ಲಿ ನಾವು ಸ್ಟೋರ್ ಮಾಡಿಟ್ಕೊಳ್ತೇವೆ. ಅದು ಟೆಂಪರರಿ ಆಗಿರ್ಬೋದು, ಪರ್ಮನೆಂಟ್ ಆಗಿರ್ಬೋದು. ಟೆಂಪರರಿ ಮೀನ್ಸ್ ಯಾರನ್ನೋ ಒಬ್ಬರು ನಾವು ನೋಡ್ತೇವೆ, ಸ್ಮೈಲ್ ಮಾಡ್ತೇವೆ, ಓಕೆ, ಒಂದು 2-3 ಡೇಸ್ ನಮಗೆ ಅವ್ರ ನೆನಪಿರುತ್ತೆ, ಮತ್ತು ನಮಗೆ ನೆನಪಿರಲ್ಲ. ಅದೇ ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸು, ಕೆಲವು ತಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂತ ಇರ್ತಾರಲ್ಲ, ದ್ಯಾಟ್ ವಿ ಆರ್ ಸ್ಟೋರಿಂಗ್, ಅವರ ಏನು ಮೆಮೊರಿ ಎಲ್ಲ ಇರುತ್ತೆ ಅದು ನಾವು ಪರ್ಮನೆಂಟಾಗಿ ಸ್ಟೋರ್ ಮಾಡಿಟ್ಕೊಳ್ಳಿಕ್ಕೆ ನಾವು ಹೆಚ್ಚು ಫೋಕಸ್ ಮಾಡ್ತೇವೆ, ರೈಟ್? ಸೊ ದ್ಯಾಟ್ಸ್ ಅಬೌಟ್ ಹ್ಯೂಮನ್ ಕಾನ್ಸೆಪ್ಟ್. ನಾನು ಹ್ಯೂಮನ್ ಕಾನ್ಸೆಪ್ಟ್ನ ಬಗ್ಗೆ ನಾನೀಗ ಮಾತಾಡಿದೆ. ಜಸ್ಟ್ ಅಬೌಟ್ ಮೆಮೊರಿ, ಟೆಂಪರರಿಯಾಗಿ ನಾವು ಸ್ಟೋರ್ ಮಾಡುವಂಥದ್ದು ಒಬ್ಬರ ಬಗ್ಗೆ, ಅವರು ಕೆಲವು ಇನ್ಫಾರ್ಮೇಷನನ್ನು ನಾವು ಟೆಂಪರರಿಯಾಗಿ ಸ್ಟೋರ್ ಮಾಡ್ತೇವೆ ಜಸ್ಟ್ ಫಾರ್ 2-3 ಡೇಸ್, ರೈಟ್? ಅದೇ ನಾವು ಕೆಲವು ಇನ್ಫಾರ್ಮೇಷನ್, ಓಕೆ, ಫಾರ್ ಎಕ್ಸಾಂಪಲ್ ಸಮ್ ಮೂವೀಸ್ ಆ್ಯಂಡ್ ಆಲ್, ಓಕೆ, ಈವನ್ before 5 years, okay, 5 years back if I watch that movie, yes, today also, yeah, we know that the movie concept or the theme of that movie concept we know, but some information just 2-3 days we will store. After that that automatically deletes from our mind or from heart, right? So that same concept also present in computer system. Computer system alliyu kuda sa ee memory temporary agi store aguvanthaddu, permanent agi store aguvanthaddu, or fast agi access ಮಾಡುವಂಥದ್ದು, ಈ ಥರದ ಕೆಲವು ಇನ್ಫಾರ್ಮೇಷನ್ ಆರ್ ಥಿಂಗ್ಸ್ಗಳು ಈ ಕಾನ್ಸೆಪ್ಟ್ ಆರ್ ಇನ್ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ a new concept that is called memory devices. ಮೆಮೊರಿ ಡಿವೈಸಸ್ನ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡ್ತಾ ಇದ್ದೇವೆ, ಓಕೆ? ನಿಮ್ಗೆ ಇಲ್ಲಿ ತುಂಬ ಪಿಕ್ಚರ್ಸ್ ಕಾಣ್ತಾ ಇರ್ಬೋದು. ಐ ಹೋಪ್ ದ್ಯಾಟ್ ಯು ನೋ ದಿಸ್ ಒನ್. ಹಾರ್ಡ್ ಡಿಸ್ಕ್ ಅನ್ನೋದನ್ನು ನೀವು ನೋಡಿರ್ಬೋದು, ಓಕೆ? ಕಂಪ್ಯೂಟರ್ ಸಿಸ್ಟಮಲ್ಲಿ ಹಾರ್ಡ್ ಡಿಸ್ಕ್ ಅಂತ ಇರುತ್ತೆ. ಏನು ಮಾಡುತ್ತೆ ಗೊತ್ತಾ? ದ್ಯಾಟ್ ಸ್ಟೋರ್ಸ್ ದಿ ಡೇಟಾ. See, for example, movies, music, some pictures are there in our computer system, right? That are all going to store in hard disk, okay? Idralli disk alli store ಮಾಡ್ತೇವೆ, and this is also a type of memory devices, but the one advantage is we can carry. ನಮಗೆ ಅದನ್ನು ಕ್ಯಾರಿ ಮಾಡಲಿಕ್ಕಾಗುತ್ತೆ, ಬಟ್ ಕಂಪೇರ್ ಟು ದಿಸ್ ಹಾರ್ಡ್ ಡಿಸ್ಕ್ ಅದರದ್ದು ಸ್ಟೋರೇಜ್ ಏನಿರುತ್ತೆ ಸ್ವಲ್ಪ ಕಡಿಮೆ ಇರುತ್ತೆ, ರೈಟ್? ಬಟ್ ದ ಮೈನ್ ಅಡ್ವಾಂಟೇಜ್ ಇಸ್ ವಿ ಕ್ಯಾನ್ ಕ್ಯಾರಿ ದಿಸ್ ಒನ್, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಪೆನ್ ಡ್ರೈವ್. ಅದೇ ಥರ CD, ನೆಕ್ಸ್ಟ್ ಆಫ್ಟರ್ ದ್ಯಾಟ್ ರ್ಯಾಮ್, ರಾಮ್, ಈ ಥರದ್ದು ಡಿಫ್ರೆಂಟ್ ಟೈಪ್ಸ್ ಈ ಒಂದು ಕಾನ್ಸೆಪ್ಟಲ್ಲಿ ಬರುತ್ತೆ, ಓಕೆ? ಸೊ ವಿ ಆರ್ ಡೀಲಿಂಗ್ ವಿತ್ ಎ ಕಾನ್ಸೆಪ್ಟ್ ಕಾಲ್ಡ್ ಮೆಮೊರಿ ಡಿವೈಸಸ್, ಓಕೆ? ಯಾ, ಸಿ ಫಸ್ಟ್ ಆಫ್ ಆಲ್ ಮೆಮೊರಿ ಅಂದರೆ ಏನು ಅಂತ ನೋಡುವ, ಓಕೆ? ಮೆಮೊರಿ ಮೀನ್ಸ್ ಇಟ್ ಈಸ್ ಎ ಆಲ್ರೆಡಿ ಟೋಲ್ಡ್ ಸ್ಟೋರೇಜ್ ಪಾರ್ಟ್, ಓಕೆ? ಅದು ಏನು ಮಾಡುತ್ತೆ ಗೊತ್ತಾ? ಕಂಪ್ಯೂಟರಿಗೆ ಬೇಕಾದಂತಹ ಡೇಟಾ ಆರ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ಸೊ ವಿದೌಟ್ ಮೆಮೊರಿ we can't retrieve anything from the computer system, okay? Just take example. ಮೊಬೈಲಲ್ಲಿ ಒಂದು ಕಾಂಟ್ಯಾಕ್ಟ್ಸನ್ನು ಸೇವ್ ಮಾಡಲಿಕ್ಕೆ ಆಗ್ತಿಲ್ಲ ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ? ಎಲ್ಲ ಮೈಂಡಲ್ಲಿ ನಾವು ಸ್ಟೋರ್ ಮಾಡಿಟ್ಕೊಳ್ಬೇಕಾಗತ್ತೆ, ರೈಟ್? ಸೊ ಈ ಮೆಮೊರಿ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲ ಅಂತಾದರೆ ವಿ ಕಾಂಟ್ ಯೂಸ್ ದಿ ಗ್ಯಾಜೆಟ್ ಸಿಸ್ಟಮ್ ಆರ್ ದಿ ಕಂಪ್ಯೂಟರ್ ಸಿಸ್ಟಮ್ ಮತ್ತು ಗ್ಯಾಜೆಟ್ ಸಿಸ್ಟಮನ್ನು ನಮಗೆ ಕರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಆಗಲ್ಲ. ಸೊ ಟೇಕ್ ಎನಿ ಟೈಪ್ ಆಫ್ ದಿ ಗ್ಯಾಜೆಟ್ ಸಿಸ್ಟಮ್. ಇಟ್ ಮೇ ಬಿ ಎ ಸ್ಮಾರ್ಟ್ TV, ಇಟ್ ಮೇ ಬಿ ಎ ಸ್ಮಾರ್ಟ್ ಫೋನ್, ಆರ್ ಇಟ್ ಮೇ ಬಿ ಎ ಕಂಪ್ಯೂಟರ್, ಲ್ಯಾಪ್ಟಾಪ್, ಎನಿಥಿಂಗ್.
there a concept of memory is present. So memory means it is a storage part of the computer and it is used to store the information or data, right? Okay, memory devices are measured in time in terms of bits and bytes. What's the meaning of that? Bits and bytes andre enagirbodu? You may have seen that in last week, that is 5 days before, there is a concept of big billion day in Flipkart, right? Or in Amazon, the great Indian sale. ಈ ಥರದ್ದೆಲ್ಲ ಏನೋ ಒಂದು ನಮಗೆ ಗೊತ್ತಿತ್ತು ಅಂತ. ಓಕೆ, ಮೇನ್ಲಿ ದೇ ಆರ್ ಫೋಕಸಿಂಗ್ ಅಬೌಟ್ ದ ಮೊಬೈಲ್ ಫೋನ್. ಹೌದಾ, ಮೊಬೈಲ್ ಫೋನ್ನ ಮಾರ್ಕೆಟ್ನ ಮೇಲೆ ಫೋಕಸ್ ಮಾಡ್ತಾರೆ. ಇನ್ ಮೊಬೈಲ್ ಫೋನ್ ಆಲ್ಸೋ ದೇ ಆರ್ ಮೆನ್ಷನಿಂಗ್ ಇಟ್ ಈಸ್ ಎ 128 GB, ಇಟ್ ಈಸ್ ಎ 32 GB, ಇಟ್ ದಟ್ ಲ್ಯಾಪ್ಟಾಪ್ ಈಸ್ ಎ 1 TB. ಈ ಥರ ಕೆಲವು ಸ್ಟೋರೇಜನ್ನು ಅವರಲ್ಲಿ ಮೆನ್ಷನ್ ಮಾಡ್ತಾರೆ, ರೈಟ್? ಹೌದು, ನೀವು ನೋಡಿರ್ತೀರಿ. ಓಕೆ, 1 TB, 2B ಹಾರ್ಡ್ ಡಿಸ್ಕ್, 2 TB ಹಾರ್ಡ್ ಡಿಸ್ಕ್, ದೆನ್ 32 GB ಇಂಟರ್ನಲ್ ಮೆಮೊರಿ, 16 GB ಪೆನ್ ಡ್ರೈವ್, 2 GB ಮೆಮೊರಿ ಕಾರ್ಡ್, ರೈಟ್? ಈ ಥರದ್ದೆಲ್ಲ ನೀವು ನೋಡುವಾಗ GB ಅಂತ ಬರುತ್ತೆ. ಓಕೆ, GB ಆರ್ ಬಿ, ಬೈಟ್ಸ್, ಬಿಟ್ಸ್, ಇದನ್ನು ಏನು ಮಾಡ್ತೇವೆ ಗೊತ್ತಾ? ಕಂಪ್ಯೂಟರ್ ಸಿಸ್ಟಮಲ್ಲಿ ಡೇಟಾ ಮೆಷರ್ ಮಾಡಲಿಕ್ಕೆ ಇರುವಂತಹ ಒಂದು ಮೆಷರಿಂಗ್ ಪಾಯಿಂಟ್ಸ್ ಅದು. ಓಕೆ, in first or second class I told that I walk, okay, I'm going to walk 2 liters. Whether it is correct, 2 liter ಅಂತ ಇದೆಯಾ, ನಾನು ನಡ್ಕೊಂಡು ಹೋಗ್ತೇನೆ, ಒಂದು 2 ಲೀಟರ್ ನಾನು ನಡ್ಕೊಂಡು ಹೋಗ್ತೇನೆ ಅನ್ನೋದು ಇಟ್ಸ್ ನಾಟ್ ಎ ಕರೆಕ್ಟ್ ಥಿಂಗ್. ಓಕೆ, ದ ಕರೆಕ್ಟ್ ಮೆಷರ್ ಥಿಂಗ್ ಈಸ್ ಕಿಲೋಮೀಟರ್. ಹೌದಾ, ನಾನು 2 ಕಿಲೋಮೀಟರ್ ನೀರು ಕುಡಿದೆ, ವೆದರ್ ಇಟ್ ಈಸ್ ಕರೆಕ್ಟ್? ನೋ, ನಾನು ಕುಡಿದೆ, ಓಕೆ, ನಾನು ನೀರು ತಗೊಂಡೆ ಅಂತ ಹೇಳುವಾಗ ಅಲ್ಲೊಂದು ಕರೆಕ್ಟ್ ಆದಂಥ ಮೆಷರ್ ಪಾಯಿಂಟ್ ಯಾವುದು ಬರುತ್ತೆ ಅಂದರೆ ಲೀಟರ್. ಅದೇ ಥರ ಸ್ಟೋರೇಜ್ ಪಾರ್ಟ್ ಅಂತ ಬಂದರೆ ಕಂಪ್ಯೂಟರ್ ಸಿಸ್ಟಮ್, ಇನ್ ಕಂಪ್ಯೂಟರ್ ಸಿಸ್ಟಮ್ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಸ್ಟೋರೇಜ್ ಪಾರ್ಟ್ ಮೀನ್ಸ್ ದೆನ್ ಬಿಟ್ಸ್, ಬೈಟ್ಸ್, ದ ಮೆಷರ್ ವಿ ಆರ್ ಯು ಗೋಯಿಂಗ್ ಟು ಯೂಸ್. ಬಿಟ್ ಆರ್ ಬೈಟ್ಸ್ ಅನ್ನೋ ಒಂದು ಮೆಷರ್ಸನ್ನು ನಾವು ಯೂಸ್ ಮಾಡ್ತೇವೆ. ಸಿ, ಒಂದು ಬಿಟ್ ಅಂದರೆ computer will understand only 2 numbers. Okay, it will access only number, that is 0 and 1. 0 ಮತ್ತು 1 ಅನ್ನೋ ಒಂದು ನಂಬರನ್ನು ಮಾತ್ರ ಕಂಪ್ಯೂಟರ್ ಆಕ್ಸೆಸ್ ಮಾಡುವಂಥದ್ದು. ಓಕೆ, ದಿಸ್ ನಂಬರ್ಸ್, ಓಕೆ, ಈ ಯಾವುದಾದ್ರೂ ಒಂದು ನಂಬರನ್ನು ಬಿಟ್ ಅಂತ ಕರಿತೇವೆ. A bit means BIT, it is not byte. Okay, bit means whether either a 0 or either a 1. 0 ಅಥವಾ 1 ಇದನ್ನು ಬಿಟ್ ಅಂತ ಕರಿತೇವೆ. ಅದೇ 1 byte is equal to 8 bits. 8 ಬಿಟ್ಸ್ಗಳು ಸೇರಿದಾಗ, ಓಕೆ, 8 ನಂಬರ್ಸ್ ಇನ್ ದ ಸೆನ್ಸ್, ಸಿ 0 1 0 0 1 1 1 2 3 4 5 6 7 8. See, tell me students, here total 8 numbers of 0 or 1 are present. You agree, right? 1 2 3 4 5 6 7 8, or 0 1 2 3 4 5 6 7. Okay, total 8 numbers of 0 or either 1 are present. These 8 numbers are we are going to call as 1 byte. 1 byte ಅಂದರೆ 8 bits. 8 bits ಸೇರಿದಾಗ 1 byte ಅಂತ ಆಗುತ್ತೆ. See, bit means either 0 or 1. 1 byte is equal to 8 bits. 8 bits ಅಂದರೆ 1 byte ಅಂತ ಕರೀತಾರೆ. In that same way, 1 KB is equal to, see, 1 bytes is equal to 8 bits. Correct? I already told like that. 1 KB is equal to 1024 bytes. 1 byte ಅಂದರೆ 8 bits. ಓಕೆ, ಅದೇ ಥರ 1 KB ಅಂದರೆ 1024 bytes. KB means ಕಿಲೋ ಬೈಟ್ಸ್. ನೆಕ್ಸ್ಟ್ 1 MB. After kilo, next mega will comes. Okay, 1 MB. Mega means 1024 KB. 1024 KB. KB after mega, after giga.
1 GB is equal to 1024 MB. ಈ ಥರ ಕ್ಯಾಲ್ಕುಲೇಷನ್ ಹೋಗ್ತಾ ಹೋಗುತ್ತೆ. ಸಿ ಐ ವಿಲ್ ರಿಪೀಟ್ ಒನ್ಸ್ ಅಗೈನ್. ಕಂಪ್ಯೂಟರ್ ಸಿಸ್ಟಮಿಗೆ ಅರ್ಥ ಆಗುವಂಥದ್ದು 0 ಆ್ಯಂಡ್ 1, 0 ಮತ್ತು 1 ಅನ್ನೋ ಒಂದು ನಂಬರ್ಗಳು ಮಾತ್ರ ಅರ್ಥ ಆಗುವಂಥದ್ದು. ಓಕೆ, 8 ನಂಬರ್ಸ್ ಸೇರಿದಾಗ 1 ಬೈಟ್ ಅಂತ ಕರಿತೇವೆ. 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್. ಇನ್ ದ್ಯಾಟ್ ಸೇಮ್ ವೇ 1 KB after bytes, next concept is kilobyte. The kilobyte, 1 kilobyte means 1024 bytes. It's not bits. Same after kilobyte, next is MB. So 1 MB is equal to 1024 into KB. Next 1 GB, gigabyte means 1024 into MB. ಓಕೆ, ದ ಪ್ರೀವಿಯಸ್ ಯಾವುದು ಬರುತ್ತೋ ಅದನ್ನು ನಾವು ಯೂಸ್ ಮಾಡಿಕೊಂಡು ಹೋಗ್ತೇವೆ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎ 1 ಬೈಟ್ ಈಸ್ ಈಕ್ವಲ್ ಟು ಹೌ ಮೆನಿ ಬಿಟ್ಸ್ ಆರ್ 8 ಬಿಟ್ಸ್ ಮೀನ್ಸ್ ಹೌ ಮೆನಿ ಬೈಟ್ಸ್. ಓಕೆ, ಆ ಥರದ್ದು ನಿಮಗೆ 1 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಐ ಹೋಪ್ ಯು ಗಾಟ್ ಇನ್ಫಾರ್ಮೇಷನ್ ಅಬೌಟ್ ಬೈಟ್ಸ್ ಆರ್ ಬಿಟ್. ಓಕೆ, ಯಾ, ವಿ ವಿಲ್ ಮೂವ್ ಆನ್ ಟು the next thing. See, basically ಕಂಪ್ಯೂಟರ್ ಮೆಮೊರಿ ಇದೆಯಲ್ಲ, ಇದನ್ನು 2 ಟೈಪ್ ಆಗಿ ಡಿವೈಡ್ ಮಾಡ್ತಾರೆ. ಕಂಪ್ಯೂಟರ್ ಮೆಮೊರಿ ಈಸ್ ಡಿವೈಡೆಡ್ ಇಂಟು ಮೇನ್ಲಿ 2 types. The first one is primary memory and second thing is secondary memory. ಮೆಮೊರಿ ಅಂತ ಹೇಳಿದಾಗ, ಕಂಪ್ಯೂಟರ್ ಮೆಮೊರಿ ಅಂತ ನಾವು ಸ್ಟಡಿ ಮಾಡಿದಾಗ there are 2 types of memory. That is, first one is primary memory and second thing is secondary memory. Primary memory ಅಂತ ಇದೆ, secondary memory ಅಂತ ಇದೆ. As the name only indicating, primary memory or the main memory, it's the important memory for the computer system. ಅಲ್ಲಿ ನೇಮೇ ಇದೆ. ಸಿ, ಜಸ್ಟ್ ಲೈಕ್ ಪ್ರೈಮರಿ ಸ್ಟ್ಯಾಂಡರ್ಡ್, ಸೆಕೆಂಡರಿ ಸ್ಟ್ಯಾಂಡರ್ಡ್ ಈ ಥರ ಎಲ್ಲ ಇದೆಯಲ್ಲ, ಅದೇ ಥರ ಕಂಪ್ಯೂಟರಲ್ಲೂ ಕೂಡ ಇದೆ ಪ್ರೈಮರಿ ಮೆಮೊರಿ, ವೆರಿ ವೆರಿ ಬೇಸಿಕ್ ಮೆಮೊರಿ, ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಸೆಕೆಂಡರಿ ಮೆಮೊರಿ. ಜಸ್ಟ್ ನೋಟ್ ದೀಸ್ 2 points. ಟೈಪ್ಸ್ ಆಫ್ ಮೆಮೊರಿ ಆಸ್ ದ ಓನ್ಲಿ ಇಂಡಿಕೇಟಿಂಗ್ ಮೆಮೊರಿಯ ಟೈಪ್ಸ್ಗಳು ಏನು ಅಂತ. ಒನ್ ಈಸ್ ಪ್ರೈಮರಿ ಮೆಮೊರಿ ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಸೆಕೆಂಡರಿ ಮೆಮೊರಿ. ಮೆಮೊರಿ ಅಂದರೆ ಏನು ಅಂತ ಸ್ಟಡಿ ಮಾಡಿದ್ವಿ. ಮೆಮೊರಿ ಮೀನ್ಸ್ ಇಟ್ ಈಸ್ ಎ ಸ್ಟೋರೇಜ್ ಪಾರ್ಟ್ ಆಫ್ ದಿ ಕಂಪ್ಯೂಟರ್ ಸಿಸ್ಟಮ್. ಆಫ್ಟರ್ ದ್ಯಾಟ್ ವಿ ಲರ್ನ್ಡ್ ಎ ಬೈಟ್ ಆ್ಯಂಡ್ ಬಿಟ್. ಬೈಟ್ ಮತ್ತು ಬಿಟ್ ಅಂದರೆ ಏನು ಅಂತ ಸ್ಟಡಿ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ದ ಟೈಪ್ಸ್ ಆಫ್ ಮೆಮೊರಿ, ಪ್ರೈಮರಿ ಮೆಮೊರಿ ಆರ್ ಮೇನ್ ಮೆಮೊರಿ. ದ ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಮೆಮೊರಿ. ಓಕೆ, ಯಾ, ವಿ ವಿಲ್ ಸ್ಟಡಿ. ಸಿ, ನೀವು ಕಂಪ್ಯೂಟರ್ ಸಿಸ್ಟಮಲ್ಲಿ ರ್ಯಾಮ್, ರಾಮ್ ಈ ಥರ ಎಲ್ಲ ನೀವು ಕೇಳಿರ್ತೀರಿ, ರೈಟ್? ನಾಟ್ ಅಬೌಟ್ ಹಾರ್ಡ್ ಡಿಸ್ಕ್ ಆರ್ ಪೆನ್ ಡ್ರೈವ್ ಹಾರ್ಡ್ ಡಿಸ್ಕ್ನ ಬಗ್ಗೆ ಮಾತಾಡ್ತಾ ಇಲ್ಲ. ದ್ಯಾಟ್ ಆರ್ ಆಲ್ ಸೆಕೆಂಡರಿ ಮೆಮೊರಿ ಸ್ಟೂಡೆಂಟ್ಸ್. ಸಿ, ರ್ಯಾಮ್, ರಾಮ್ ಇದೆಲ್ಲ ಕಾನ್ಸೆಪ್ಟ್ ಬರುತ್ತಲ್ಲ, ಇದನ್ನು ನಾವು ಪ್ರೈಮರಿ ಮೆಮೊರಿ ಅಂತ ಕರಿತೀವಿ, ಆರ್ ಇಟ್ಸ್ ಎ ಮೇನ್ ಮೆಮೊರಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಕಂಪ್ಯೂಟರ್ ಪಾರ್ಟ್. ಕಂಪ್ಯೂಟರ್ ಸಿಸ್ಟಮಿಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುವಂತಹ ಮೆಮೊರಿ ಯಾವುದು ಅಂದರೆ ಪ್ರೈಮರಿ ಮೆಮೊರಿ ಆರ್ ಮೇನ್ ಮೆಮೊರಿ. ದ ಬೇಸಿಕ್ ಡೇಟಾ ಆರ್ ದ ಇನ್ಫಾರ್ಮೇಷನ್ ಆರ್ ದ ಪ್ರೋಗ್ರಾಮೇಬಲ್ ಡೇಟಾ ಅಂತ ಕರೀತಾರೆ. ಸಿ, ಕಂಪ್ಯೂಟರ್ ಆನ್ ಆಗಬೇಕು ಅಂತಾದರೆ ಅದಕ್ಕೊಂದು ಬೇಸಿಕ್ ಡೇಟಾ ಅಂತ ಬೇಕಾಗುತ್ತೆ. ಓಕೆ, ಕಂಪ್ಯೂಟರ್ ಆನ್ ಆಗಬೇಕು ಅಂತಂದರೆ ಅದಕ್ಕೊಂದು ಬೇಸಿಕ್ ಡೇಟಾ ಅಂತ ಬೇಕಾಗುತ್ತೆ. ದ್ಯಾಟ್ ಆಲ್ ದಿ ಡೇಟಾಸ್ ಆರ್ ಸ್ಟೋರ್ಡ್ ಇನ್ ಪ್ರೈಮರಿ ಮೆಮೊರಿ. So just think, students, if the primary memory is not present, can we switch on the computer system? It's not possible. ರೈಟ್? ಸ್ವಿಚ್ ಆನ್ ಮಾಡಿದಾಗ ಅಲ್ಲಿ ಬೂಟಿಂಗ್ ಪ್ರೊಸೆಸ್ ಅಂತ ಆಗುತ್ತೆ. ಓಕೆ, ಈ ಥರದ ಡೇಟಾಗಳೆಲ್ಲ ಮೇನ್ಲಿ ಆಗಿ ಸ್ಟೋರ್ ಆಗುವಂಥದ್ದು ದ ಪ್ರೈಮರಿ ಮೆಮೊರಿ. ದೆನ್ ಇಟ್ ವಿಲ್ ಕಾಪಿ ಟು ಸೆಕೆಂಡರಿ ಮೆಮೊರಿ ಆರ್ ರ್ಯಾಮ್, ರಾಮ್, ಅದರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡುವ. ಓಕೆ, ಸೊ ದ ಮೇನ್ ಮೆಮೊರಿ ಮೀನ್ಸ್ ದ ಡೇಟಾ or the programmable data, programmable information, what are all these required for the computer to switch on ಆಗಬೇಕು ಅಂತಾದರೆ ಆರ್ ಕೆಲವು ಬೇಸಿಕ್ ಡೇಟಾ ಕಂಪ್ಯೂಟರ್ ಸಿಸ್ಟಮಿಗೆ ಬೇಕು ಅಂತಾದರೆ that all the data are stored in primary memory. See, primary memory is the main memory of computer. It stores the program and data which needed by the computer system. CPU communicates directly with the main memory. Always the central processing unit. Okay, in last class, or sorry, in first chapter you studied, right? CPU in the block diagram.
central processing unit. Okay, central processing unit always first it will directly communicate with the main memory. So main memory ಅನ್ನೋ ಒಂದು ಕಾನ್ಸೆಪ್ಟ್ ಬೇಕಾಗುತ್ತೆ. ಕಂಪ್ಯೂಟರಿಗೆ ಬೇಕಾಗುವಂತಹ ಡೇಟಾ ಆರ್ ಇನ್ಫಾರ್ಮೇಷನ್, ದ ಡೇಟಾ required by the computer system or the programmable information, programmable data required for the computer system is stored in ಪ್ರೈಮರಿ ಮೆಮೊರಿ. ಪ್ರೈಮರಿ ಮೆಮೊರಿಯಲ್ಲಿ ಕಂಪ್ಯೂಟರಿಗೆ ಬೇಕಾದ ಡೇಟಾ ಆರ್ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಎಗೇನ್ ಇನ್ ಪ್ರೈಮರಿ ಮೆಮೊರಿ ದರ್ ಇಸ್ ದ ಟೈಪ್ಸ್. ಮೆಮೊರಿಯಲ್ಲಿ ನಾವು ಟೈಪ್ ಸ್ಟಡಿ ಮಾಡಿದ್ವಿ. ಯಾವುದೆಲ್ಲ ಮೆಮೊರಿ? ಒನ್ ಈಸ್ ಪ್ರೈಮರಿ ಮೆಮೊರಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಮೆಮೊರಿ. After that, in primary memory also there are two types. One is RAM, another one is RAM, random access memory, and another one is read only memory. See students, memory, in memory two types. One is primary memory and another one is secondary memory. Primary memory, secondary memory. Again, in primary memory there are two types. One is ROM, another one is RAM. One is ROM, another one is RAM. ROM, the full form is very important. ROM, R-O-M means, R means read only memory, and Rama means random access memory. ROM and RAM are very very important concept. ರ್ಯಾಮು ಮತ್ತು ರಾಮ್ಗಳು ಏನಿದೆ, ಇದು ಕಂಪ್ಯೂಟರಿಗೆ ಬೇಕಾದಂತಹ ಡೇಟಾ ಆರ್ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡಿ ಇಡುತ್ತೆ. ಅರ್ಥ ಆಯ್ತಲ್ಲ? ಸೊ ಟೂ ಟೈಪ್ಸ್ ಆಫ್ ಪ್ರೈಮರಿ ಮೆಮೊರಿ, ಒನ್ ಈಸ್ ರ್ಯಾಮ್, ಅನದರ್ ಒನ್ ಈಸ್ ರಾಮ್, ರೀಡ್ ಓನ್ಲಿ ಮೆಮೊರಿ, ಆ್ಯಂಡ್ ಅನದರ್ ಒನ್ ಈಸ್ ರ್ಯಾಂಡಮ್ ಆಕ್ಸಸ್ ಮೆಮೊರಿ. ಮೆಮೊರಿಯಲ್ಲಿ ಟೂ ಟೈಪ್ಸ್, ಒನ್ ಈಸ್ ಪ್ರೈಮರಿ ಮೆಮೊರಿ, ಅನದರ್ ಒನ್ ಈಸ್ secondary memory. In secondary memory, in primary memory again two types, one is RAM, another one is ROM. Read only memory. Read only memory, ಇನ್ನೊಂದ್ಸಲ ಅದನ್ನು ಓದಿ. read only memory, read only memory, as the name only indicating ರೀಡ್ ಓನ್ಲಿ ಮೆಮೊರಿ. ಈ ಮೆಮೊರಿಯನ್ನು ನಮಗೆ ರೀಡ್ ಮಾತ್ರ ಮಾಡಲಿಕ್ಕೆ ಆಗುವಂಥದ್ದು. ಸಿ, ಡ್ಯೂರಿಂಗ್ ದಿ ಮ್ಯಾನುಫ್ಯಾಕ್ಚರ್ ಟೈಮ್, ಓಕೆ, ಡ್ಯೂರಿಂಗ್ ದಿ ಮ್ಯಾನುಫ್ಯಾಕ್ಚರ್ ಟೈಮ್, the developer of computer systems, okay, what they will do is they are going to burn the very basic data or the information required for the computer system. Manufacturing time alliye computer developers ಗಳು ಏನು ಮಾಡ್ತಾರೆ ಗೊತ್ತಾ, ಕಂಪ್ಯೂಟರಿಗೆ ಬೇಕಾದಂತಹ ಡೇಟಾ ಆರ್ ಇನ್ಫಾರ್ಮೇಷನ್ನ ಬರ್ನ್ ಮಾಡಿಡ್ತಾರೆ. ಬರ್ನ್ ಅಂದರೆ ಅದಕ್ಕೊಂದು ಪ್ರೀ ರೆಕಾರ್ಡ್ ಮಾಡಿ ಇಡ್ತಾರೆ. ಆ ಡೇಟಾಗಳು ಎಲ್ಲಿ ಸ್ಟೋರ್ ಆಗೋದು ಅಂದರೆ ರೀಡ್ ಓನ್ಲಿ ಮೆಮೊರಿಯಲ್ಲಿ. ರೀಡ್ ಓನ್ಲಿ ಮೆಮೊರಿಯಲ್ಲಿ ಬೇಸಿಕ್ ಆಗಿ ಬೇಕಾಗುವಂತಹ ಡೇಟಾ ಆರ್ ಇನ್ಫಾರ್ಮೇಷನ್ ಡ್ಯೂರಿಂಗ್ ದಿ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಅದಕ್ಕೆ ಡೇಟಾವನ್ನು ಇನ್ಪುಟ್ ಮಾಡ್ತಾರೆ. ಆ ಒಂದು ಚಿಕ್ಕದೊಂದು ಮೆಮೊರಿ ನಾವಿಲ್ಲಿ ನೋಡಿದ್ವಿ. ಸಿ ದಿಸ್ ಈಸ್ ಕಾಲ್ಡ್ ರಾಮ್. ಓಕೆ, ಇದನ್ನು ನಾವು ರಾಮ್ ಅಂತ ಕರಿತೇವೆ, ರೀಡ್ ಓನ್ಲಿ ಮೆಮೊರಿ. ಚಿಕ್ಕ ಮೆಮೊರಿ. ಈ ಮೆಮೊರಿಯಲ್ಲಿ ಏನು ಮಾಡ್ತಾರೆ ಗೊತ್ತಾ, ಮ್ಯಾನುಫ್ಯಾಕ್ಚರಿಂಗ್ ಟೈಮ್, ಡ್ಯೂರಿಂಗ್ ದಿ ಮ್ಯಾನುಫ್ಯಾಕ್ಚರಿಂಗ್ ಟೈಮ್ ದ ಡೆವಲಪರ್ಸ್ ಏನು ಮಾಡ್ತಾರೆ ಅಂದರೆ ಡೇಟಾವನ್ನು ಪ್ರೀ ರೆಕಾರ್ಡ್ ಮಾಡಿರ್ತಾರೆ, ಅದಕ್ಕೆ ಮೊದಲೇ ಹಾಕಿರ್ತಾರೆ. ನೆಕ್ಸ್ಟ್ ಅದನ್ನು ಇರೇಸ್ ಮಾಡಲಿಕ್ಕಾಗಲ್ಲ, ಓನ್ಲಿ ನಮಗೆ ರೀಡ್ ಮಾತ್ರ. ಸೊ ದಟ್ ನೇಮ್ ಈಸ್ ದೇರ್, ರಾಮ್, ರೀಡ್ ಓನ್ಲಿ ಮೆಮೊರಿ. ಒಂದು ಸಲ ಅದಕ್ಕೆ ಡೇಟಾವನ್ನು ಹಾಕಿಬಿಡ್ತಾರೆ, ಎಗೇನ್ ಆ್ಯಂಡ್ ಎಗೇನ್ ನಮಗೆ ಅದಕ್ಕೆ ರೈಟ್ ಮಾಡಲಿಕ್ಕಾಗಲ್ಲ, ಅದನ್ನು ಇರೇಸ್ ಮಾಡಿ ರೈಟ್ ಮಾಡಲಿಕ್ಕಾಗಲ್ಲ. ಇನ್ ರಾಮ್, ಇನ್ಫಾರ್ಮೇಷನ್ ಈಸ್ ಪ್ರೀ ರಿಕಾರ್ಡೆಡ್ ಇನ್ ಟು ದಿ ರಾಮ್ ಚಿಪ್ ಎಟ್ ದಿ ಮ್ಯಾನುಫ್ಯಾಕ್ಚರಿಂಗ್ ಟೈಮ್, ನಾಟ್ ಇರೇಸೇಬಲ್ ಬಟ್ we can read it. I already told, right? Yes. When we switch off the computer, the content of the RAM remain permanently. ಟ್ರಿಕ್ಕಿ, ಇಂಪಾರ್ಟೆಂಟ್. ಓಕೆ, ಈ ಕಾನ್ಸೆಪ್ಟ್ಗಳು. ರೀಡ್ ಓನ್ಲಿ ಮೆಮೊರಿ, ರಾಮ್. ಇನ್ ರಾಮ್ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳಿದೆ, ಡೇಟಾಗಳು ಏನಿದೆ ಅದು ಡ್ಯೂರಿಂಗ್ ದಿ ಮ್ಯಾನುಫ್ಯಾಕ್ಚರ್ ಟೈಮಲ್ಲಿ ಅದಕ್ಕೆ ಬರ್ನ್ ಮಾಡಿರ್ತಾರೆ.
ಸೊ ಒಂದ್ಸಲ ಆ ಒಂದು ಚಿಪ್ನ ಒಳಗಡೆ ಓಕೆ ಇಫ್ ಐ ಇನ್ಸರ್ಟ್ ಆರ್ ಇಫ್ ಐ ಪುಷ್ ಸಮ್ ಡೇಟಾ ಆರ್ ದ ಇನ್ಫಾರ್ಮೇಷನ್ ಟು ದ್ಯಾಟ್ chip means then we can't erase that one, we can read that data only, we can only read that data, we can't insert the data again and again. That means we can't write. ನಮ್ಮದು ನೋಟ್ಸ್ ಬುಕ್ ಇದೆಯಲ್ಲ, ಒಂದ್ಸಲ ಶೀಟ್ ಪೇಪರಲ್ಲಿ ನಾನು ಬರದೆ ಅಂತಾದರೆ ಎಸ್ ಇಫ್ ಐ ರೋಟ್ ಯೂಸಿಂಗ್ ಅ ಪೆನ್ಸಿಲ್ ಮೀನ್ಸ್ ಐ ಕ್ಯಾನ್ ಇರೇಸ್ ದ್ಯಾಟ್ ಒನ್ ಆ್ಯಂಡ್ ಐ ಕ್ಯಾನ್ ರೈಟ್ ಒನ್ಸ್ ಅಗೈನ್, ರೈಟ್? ಇನ್ ರಾಮ್ ವಿ ಕಾಂಟ್ ಡೂ ಲೈಕ್ ದ್ಯಾಟ್. ರಾಮಲ್ಲಿ ನಮಗೆ ಆ ಥರ ಮಾಡಲಿಕ್ಕೆ ಆಗೋಲ್ಲ. ಓಕೆ, ಇನ್ಫಾರ್ಮೇಷನ್ ಮೊದಲೇ ಇಟ್ಟಿರ್ತಾರೆ, ಅದನ್ನು ನೆಕ್ಸ್ಟ್ ನಮಗೆ ರೀಡ್ ಮಾಡ್ಬೋದಷ್ಟು ಹೊರತು ಅದನ್ನೇ ಒಂದು ಸಲ ಇರೇಸ್ ಮಾಡಿ ಬರೆಯೋಕ್ಕಾಗಲ್ಲ. ಸಿ ಟೇಕ್ ಪೆನ್ ಡ್ರೈವ್, ದಿ ಎಕ್ಸಾಂಪಲ್ ಆಫ್ ಪೆನ್ ಡ್ರೈವ್. ಓಕೆ, ಇಫ್ ಐ ವಿಲ್ ಸ್ಟೋರ್ ಸಮ್ ಮೂವೀಸ್ ಇನ್ ಟು ದ್ಯಾಟ್ ಪೆನ್ ಡ್ರೈವ್, ನಾನು ಆ ಪೆನ್ ಡ್ರೈವಲ್ಲಿ ಮೂವಿ ಇದು ಮಾಡ್ತಾನೆ, ಒಂದೇ ಸಲ ನನಗೆ ಮೂವಿ ಸ್ಟೋರ್ ಮಾಡಲಿಕ್ಕಾಗೋದು? ನೋ, ಐ ಕ್ಯಾನ್ ಡಿಲೀಟ್ ದ್ಯಾಟ್ ಮೂವಿ, ಐ ಕ್ಯಾನ್ ಇನ್ಸರ್ಟ್ ಸಮ್ ಅದರ್ ಮೂವೀಸ್ ಆರ್ ಸಮ್ ಅದರ್ ಫೋಲ್ಡರ್ಸ್ ಆ್ಯಂಡ್ ಆಲ್. Right? Again, I can delete that folders, I can insert or I can create, I can do whatever. Okay, ನನಗೆ ಅದರಲ್ಲಿ ಹೊಸದಾಗಿ ಏನೆಲ್ಲ ಬೇಕಾದ್ರೆ ಮಾಡ್ಬೋದು. But in ROM, it's not like that. We can read that data, but we cannot write the data. We means ನಮಗೆ, ನಮ್ಮಂಥವರಿಗೆಲ್ಲ ಅದನ್ನು ರೈಟ್ ಮಾಡಲಿಕ್ಕಾಗಲ್ಲ. ಓಕೆ, ನಾವು ಕಂಪ್ಯೂಟರ್ ಸಿಸ್ಟಮ್ ಏನಿದೆ ಅದನ್ನು ಸ್ವಿಚ್ ಆಫ್ ಮಾಡಿದರೆ ಉಂಟಲ್ಲ, ಅದಕ್ಕೆ ಬೇಕಾದಂತಹ ವೆರಿ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ರೋಮಲ್ಲಿ ಸ್ಟೋರ್ ಆಗಿರುತ್ತೆ. ದಿಸ್ ಈಸ್ ಕಾಲ್ಡ್ ವಾಲಟೈಲ್. ದಟ್ ಮೀನ್ಸ್ ರಾಮ್ ಈಸ್ ನಾನ್ ವಾಲಟೈಲ್ ಮೆಮೊರಿ. ನಾನ್ ವಾಲಟೈಲ್ ಅಂದರೆ ಏನು ಅಂದರೆ, ಕಂಪ್ಯೂಟರ್ ಸಿಸ್ಟಮ್ ಆಫ್ ಮಾಡಿದಾಗ ಈ ರಾಮಲ್ಲಿದ್ದ ಇನ್ಫಾರ್ಮೇಷನ್ ಇದೆಯಲ್ಲ ಅದು ಡಿಲೀಟ್ ಆಗಲ್ಲ. ಅರ್ಥ ಆಯ್ತಾ? ಕಂಪ್ಯೂಟರ್ ಸಿಸ್ಟಮನ್ನು ಆಫ್ ಮಾಡಿದಾಗ ಅದರಲ್ಲಿದ್ದ ಡೇಟಾಗಳು ಡಿಲೀಟ್ ಆಗಲ್ಲ. ದಿಸ್ ಈಸ್ ಕಾಲ್ಡ್ ನಾನ್ ವಾಲಟೈಲ್ ಅಂತ ಕರೀತಾರೆ. ಸಿ ಟೇಕ್ ಪೆನ್ ಡ್ರೈವ್. ಪೆನ್ ಡ್ರೈವಿಗೆ ನಾನು ಮೂವಿ ಕಾಪಿ ಮಾಡ್ತೇನೆ, ಮೂವಿ ಕಾಪಿ ಮಾಡಿ ಅದನ್ನು ನಾನು ಹೊರಗೆ ತೆಗೆದ್ರೆ ನನಗೆ ಆ ಮೂವೀಸ್ ಎಲ್ಲ ಅದರಲ್ಲಿ ಸ್ಟೋರ್ ಆಗಿರುತ್ತೆ, ಹೌದಾ? ಈವನ್ ದೋ ಇಫ್ ದ ಕಂಪ್ಯೂಟರ್ ಇಸ್ ಸ್ವಿಚ್ಡ್ ಆಫ್ ಆರ್ ಇಫ್ ಐ ವಿಲ್ ಕೆಪ್ ದ್ಯಾಟ್ ಪೆನ್ ಡ್ರೈವ್ ಇನ್ ಮೈ ಪಾಕೆಟ್ ಆಲ್ಸೋ, ದಟ್ ಮೂವಿ ಆರ್ ದ ಇನ್ಫಾರ್ಮೇಷನ್ ವಾಟ್ ಆಲ್ ದಿ ಪ್ರೆಸೆಂಟ್ ಇನ್ ಪೆನ್ ಡ್ರೈವ್ ದಟ್ ಈಸ್ ರಿಮೇನ್ಸ್ ಪರ್ಮನೆಂಟ್ಲಿ. ಸೇಮ್ ವೇ ರಾಮ್ ಆಲ್ಸೋ ರೀಡ್ ಓನ್ಲಿ ಮೆಮೊರಿ. ಬಟ್ ಇದರಲ್ಲಿ ನನಗೆ ಒಂದೇ ಸಲ ಡೇಟಾವನ್ನು ಬರೀಲಿಕ್ಕಾಗುವಂಥದ್ದು, ರೀಡ್ ಎಷ್ಟು ಸಲ ಬೇಕಾದರೂ ಮಾಡಲಿಕ್ಕಾಗುತ್ತೆ. ಬಟ್ ಐ ಕ್ಯಾನಾಟ್ ಇರೇಸ್ ದ್ಯಾಟ್ ಡೇಟಾ. ಒಂದು ಸಲ ಅದಕ್ಕೆ ಡೇಟಾ ಹಾಕಿದರೆ ಮುಗಿಯಿತು, ಅದನ್ನು ನನಗೆ ಮತ್ತೆ ಇರೇಸ್ ಮಾಡಲಿಕ್ಕಾಗಲ್ಲ. Okay, so when we switch off the computer system, the content of the RAM are remain permanently. So this is called a non-volatile. Again, in RAM there are three types, students. One is PROM, programmable read-only memory. Next one is EEPROM, that is programmable read-only memory, erasable programmable read-only memory, and next one electrically erasable programmable read-only memory ಅಂತ ಇದೆ. See, there are three types of ROM. One is PROM, programmable read-only memory. Next, EEPROM, erasable programmable read-only memory, and next one EEPROM, that is electrically erasable programmable read-only memory ಅಂತ. ಫಸ್ಟ್ ಇದನ್ನು ನಾವು ಸ್ಟಡಿ ಮಾಡಿ ಫಿನಿಶ್ ಮಾಡುವ. ಓಕೆ, ಫಸ್ಟ್ ರಾಮ್ ಅಂದರೆ ಏನು ಅಂತ ಸ್ಟಡಿ ಮಾಡಿದ್ವಿ. ರೀಡ್ ಓನ್ಲಿ ಮೆಮೊರಿ ಮೀನ್ಸ್ ವಿ ಕ್ಯಾನ್ ರೈಟ್ ದ ಡೇಟಾ ಎಟ್ ಒನ್ಸ್ ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಕ್ಯಾನ್ ರೀಡ್ ಡೇಟಾ, ಬಟ್ ವಿ ಕ್ಯಾನ್ ನಾಟ್ ಇರೇಸ್ ದ್ಯಾಟ್ ಡೇಟಾ. ನಮಗೆ ಇರೇಸ್ ಮಾಡಲಿಕ್ಕಾಗಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಬರೆದಿಡ್ತಾರೆ ಅಷ್ಟೇ, ಅದನ್ನು ನಮಗೆ ಇರೇಸ್ ಮಾಡಲಿಕ್ಕಾಗಲ್ಲ. ಸೊ ವಾಟ್ ಅಬೌಟ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಮೀನ್ಸ್? ರಾಮನ್ ಸ್ಟಡಿ ಮಾಡಿದ್ವಿ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಮೀನ್ಸ್ ಸೇಮ್ ಆ್ಯಸ್ ರಾಮ್. ರಾಮಿನ ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡಿದ್ವಲ್ಲ, ಒಂದು ಸಲ ನಮಗೆ ಅದರಲ್ಲಿ ಬರೆಯೋಕ್ಕಾಗುತ್ತೆ. ಬಟ್ ಬರೆಯುವಂತಹ ವೇ ಹೇಗಂದರೆ ಯೂಸಿಂಗ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಬರ್ನರ್ ಸಿಗುತ್ತೆ. ಅಂದರೆ ಡ್ಯೂರಿಂಗ್ ದಿ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಇದಕ್ಕೆ ಡೇಟಾವನ್ನು ಬರೆಯುವಂಥದ್ದಲ್ಲ. Okay, then the next process we are going to write the data to the programmable read only memory ಗೆ ನಾವು ಬರೀತೇವೆ. ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಅಲ್ಲ, ಬೇರೆ ಎಲ್ಲ ಸೇಮ್ ಇರುತ್ತೆ. ಇಟ್ ಈಸ್ ಆಲ್ಸೋ ಎ ನಾನ್ ವಾಲಟೈಲ್, ಕೆನಾಟ್ ಬಿ ಇರೇಸ್ಡ್. ರಾಮ್ ಸಹ ಕೆನಾಟ್ ಬಿ ಇರೇಸ್ಡ್. ಬಟ್ ವಾಟ್ ಹ್ಯಾಪನ್ಸ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಡೇಟಾವನ್ನು ಬರೆಯುವಂಥದ್ದಲ್ಲ, ಅಷ್ಟೇ ಈ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅದು.
The next concept is erasable programmable read only memory, that is EEPROM. EEPROM ಅಂದರೆ ಡೇಟಾ ಕ್ಯಾನ್ ಬಿ ರೈಟ್ ಇಟ್ ಮೆನಿ ಟೈಮ್ಸ್. ಏನು ಹಾಗಂದರೆ ಸಿ ಆಸ್ ದಿ ನೇಮ್ ಇಂಡಿಕೇಟಿಂಗ್ ಇರೇಸೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಅಂದರೆ ಪ್ರೋಗ್ರಾಮ್ ಡೇಟಾವನ್ನು ಬರೆದಿರ್ತೇವಲ್ಲ ಅದನ್ನು ಹೇಗೆ ನಾವು ಇರೇಸ್ ಮಾಡ್ಬೋದು ಅಂದರೆ ಯೂಸಿಂಗ್ ಅಲ್ಟ್ರಾ ವೈಲೆಟ್ ಲೈಟ್ ಹಾಕಿ ಆ ಡೇಟಾವನ್ನು ಇರೇಸ್ ಮಾಡಲಿಕ್ಕಾಗತ್ತೆ. ಫಸ್ಟ್ ರಾಮಲ್ಲಿ ಡೇಟಾವನ್ನು ಇರೇಸ್ ಮಾಡಲಿಕ್ಕಾಗಲ್ಲ, ಒಂದು ಸಲ ಡೇಟಾ ಹಾಕುವಂಥದ್ದು ಮಾತ್ರ. ಬಟ್ ಇನ್ ಈ ಪ್ರೋಮಲ್ಲಿ ಇರೇಸೇಬಲ್ ಪ್ರೋಗ್ರಾಮೇಬಲ್, ಇರೇಸೇಬಲ್ ವಿ ಕ್ಯಾನ್ ಇರೇಸ್ ದಟ್ ಡೇಟಾ, ಓಕೆ, ಯೂಸಿಂಗ್ ಅಲ್ಟ್ರಾ ವೈಲೆಟ್ ಲೈಟ್. ಆ್ಯಂಡ್ ನೆಕ್ಸ್ಟ್ ಒನ್ ಇಲೆಕ್ಟ್ರಿಕಲಿ ಇರೇಸೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಅಂದರೆ ಇದನ್ನು ನಮಗೆ ಡಿಲೀಟ್ ಮಾಡಲಿಕ್ಕಾಗುತ್ತೆ. ದ ಡೇಟಾ ಪ್ರೆಸೆಂಟ್ ಇನ್ ದ ರಾಮ್ ವಿ ಕ್ಯಾನ್ ಡಿಲೀಟ್, ಬಟ್ ಡಿಲೀಟ್ ಮಾಡಲಿಕ್ಕಾಗುತ್ತೆ ಅಂದರೆ ಅದು ಸೇಮ್ ಈ ಪ್ರೋಮ್ ಥರ ಆಯ್ತಲ್ಲ ಅಂತ ಬರ್ಬೋದು. ಬಟ್ ಈ ಪ್ರೋಮಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಅಲ್ಟ್ರಾ ವೈಲೆಟ್ ಲೈಟ್, ಬಟ್ ಹಿಯರ್ ಇಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಆ ಡೇಟಾವನ್ನು ಡಿಲೀಟ್ ಮಾಡಲಿಕ್ಕಾಗತ್ತೆ. Okay, I hope you got information about the memory. See student, it's somewhat bit confusion. Okay, ಇಲ್ಲಿ ಕನ್ಫ್ಯೂಷನ್ ನಿಮಗೆ ಒಕ್ಕರಾಗುವಂತಹ ಚಾನ್ಸಸ್ ಇರುತ್ತೆ. ಮೇನ್ಲಿ ಇಷ್ಟೇ, ಮೆಮೊರಿ ಅಂತ ಬಂದಾಗ there are two types of memory. One is primary memory and another one is secondary memory. Primary memory ಇದೆ, secondary memory ಇದೆ. In primary memory there are two types. One is ROM and another one is RAM. Primary memory means the important information or the data are present in the primary memory. ಕಂಪ್ಯೂಟರಿಗೆ ಬೇಕಾದಂತಹ ಡೇಟಾಗಳು ಸ್ಟೋರ್ ಆದಂಥದ್ದು ಪ್ರೈಮರಿ ಮೆಮೊರಿಯಲ್ಲಿ. ಸೊ ಇನ್ ಪ್ರೈಮರಿ ಮೆಮೊರಿ there are two types. One is ROM, another one is RAM. ROM ಅಂದರೆ ರೀಡ್ ಓನ್ಲಿ ಮೆಮೊರಿ, RAM ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರೀಡ್ ಓನ್ಲಿ ಮೆಮೊರಿ ಅಂದರೆ ಆ ನೇಮಲ್ಲಿಯೇ ಇದೆ, ನನಗೆ ಒಂದು ಸಲ ರೀಡ್ ಮಾತ್ರ ಮಾಡಲಿಕ್ಕೆ ಆಗುವಂಥದ್ದು, ಡಿಲೀಟ್ ಮಾಡಲಿಕ್ಕಾಗಲ್ಲ. ಎಗೇನ್ ಅದರಲ್ಲಿ 3 ಟೈಪ್ಸ್ ಬರುತ್ತೆ. ಒನ್ ಈಸ್ ಪ್ರೋಮ್, ದ್ಯಾಟ್ ಈಸ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಅಂದರೆ ರಾಮಲ್ಲಿ ಏನು ಮಾಡ್ತಾರೆ ಗೊತ್ತಾ, ಮ್ಯಾನ್ಯುಫ್ಯಾಕ್ಚರಿಂಗ್ ಟೈಮಲ್ಲಿ ಡೇಟಾವನ್ನು ಸ್ಟೋರ್ ಮಾಡಿರ್ತಾರೆ. ಬಟ್ ಪ್ರೋಮಲ್ಲಿ ಆ ಥರ ಅಲ್ಲ, ಮ್ಯಾನ್ಯುಫ್ಯಾಕ್ಚರಿಂಗ್ ಟೈಮಲ್ಲಿ ಅಲ್ಲ, ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಪ್ರೊಸೆಸಲ್ಲಿ ಅದಕ್ಕೆ ಡೇಟಾವನ್ನು ತುಂಬಿಸ್ತಾರೆ, ಡೇಟಾವನ್ನು ಹಾಕ್ತಾರೆ. ಓಕೆ, ಬಟ್ ಎಗೇನ್ ವಿ ಕಾಂಟ್ ಇರೇಸ್ ದ್ಯಾಟ್ ಡೇಟಾ. ಬಟ್ ವಾಟ್ ಅಬೌಟ್ ಇನ್ EEPROM, ದ್ಯಾಟ್ ಈಸ್ ಇರೇಸೇಬಲ್ ಪ್ರೋಮ್. ಅಂದರೆ ಅದರಲ್ಲಿ ಇರುವ ಡೇಟಾವನ್ನು ಡಿಲೀಟ್ ಮಾಡಲಿಕ್ಕಾಗುತ್ತೆ ಯೂಸಿಂಗ್ ದಿ ಕಾನ್ಸೆಪ್ಟ್ ಆಫ್ ಅಲ್ಟ್ರಾ ವೈಲೆಟ್ ಲೈಟ್. ultraviolet ray, once that ultraviolet ray of the data ಪಾಸ್ ಮಾಡಿದಾಗ ಅದರಲ್ಲಿದ್ದ ಡೇಟಾಗಳೆಲ್ಲ ಡಿಲೀಟ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಇಲೆಕ್ಟ್ರಿಕಲಿ ಇರೇಸೇಬಲ್, ಸೇಮ್ ಆ್ಯಸ್ EEPROM, ಬಟ್ ಇಲ್ಲಿ ಅಲ್ಟ್ರಾವೈಲೆಟ್ ಲೈಟನ್ನು ಯೂಸ್ ಮಾಡಲ್ಲ. ಇಲೆಕ್ಟ್ರಿಕಲ್ ಚಾರ್ಜಿಗೆ ಅನ್ನೋಗೆ ಎಕ್ಸ್ಪೋಸ್ ಇಟ್ಟಾಗ ಆ ಡೇಟಾ ಡಿಲೀಟ್ ಆಗುತ್ತೆ. ಓಕೆ, ಐ ಹೋಪ್ ಯು ಗಾಟ್ ಇನ್ಫಾರ್ಮೇಷನ್ ಅಬೌಟ್ ಪ್ರೈಮರಿ ಮೆಮೊರಿ ಇನ್ ದ್ಯಾಟ್ ROM. ಓಕೆ, ROMನ ಟೈಪ್ಸನ್ನು ನಾವು ಸ್ಟಡಿ ಮಾಡಿದ್ವಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆರ್ ದಿ ಕನ್ಫ್ಯೂಷನ್ ಆರ್ ಕ್ಲಾರಿಫಿಕೇಷನ್ ರಿಕ್ವೈರ್ ಮೀನ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ಐ ಹೋಪ್ ದರ್ ಇಸ್ ನೋ ಡೌಟ್ ಇನ್ ಟುಡೇಸ್ ಕ್ಲಾಸ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್, ನಮಸ್ತೆ.